ಓಂ ಶಾಂತಿ. ಡೇಟ್ ಆಗಿದೆ 24 ಜೂನ್ 1974. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ರಾಜಯೋಗಿ ಹಿ ವಿಶ್ವರಾಜ್ಯಕ್ಕೆ ಅಧಿಕಾರಿ. ರಾಜಯೋಗಿ ಹಿ ವಿಶ್ವರಾಜ್ಯಕ್ಕೆ ಅಧಿಕಾರಿ. ಯಾರು ರಾಜಯೋಗಿ ಆಗಿರ್ತಾರೋ ಅವರೇ ವಿಶ್ವದ ರಾಜ್ಯದ ಅಧಿಕಾರಿ ಆಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಸರ್ವಶ್ರೇಷ್ಠ ರಾಜಯೋಗಿ, ರಾಜಯೋಗಿ, ಕರ್ಮಯೋಗಿ, ಸಹಜಯೋಗಿ, ಜ್ಞಾನಯೋಗಿ बना गायन योग्य व पूजन योग्य बनाने वाले सदा पूज्य ಯೋಗೇಶ್ವರ್. ಬಾಬಾ ನಮ್ಮನ್ನು ಏನು ಮಾಡ್ತಿದ್ದಾರೆ? ಸರ್ವಶ್ರೇಷ್ಠರನ್ನಾಗಿ ಮಾಡ್ತಿದ್ದಾರೆ, ಸಹಜ ಯೋಗಿಯನ್ನಾಗಿ ಮಾಡ್ತಿದ್ದಾರೆ, ರಾಜಯೋಗಿ, ಕರ್ಮಯೋಗಿ, ಜ್ಞಾನಯೋಗಿ ಮಾಡಿ ನಮ್ಮನ್ನು ಗಾಯನ ಯೋಗ್ಯರನ್ನಾಗಿ, ಹಾಡಿ ಹೊಗಳಿಸ್ಕೊಳ್ಳುವಂಥವರನ್ನಾಗಿ, ಪೂಜ್ಯರನ್ನಾಗಿ, ಯೋಗ್ಯರನ್ನಾಗಿ ಮಾಡುವಂತಹ ಸದಾ ಪೂಜ್ಯ ಯೋಗೇಶ್ವರ ಶಿವಬಾಬಾ ಹೇಳ್ತಾರೆ. क्या आप सभी अपने को योगी समझते हो? ತಮ್ಮನ್ನು ತಾವು ನಾನು ಯೋಗಿ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರಾ? क्या योगी का टाइटल आप सभी को मिल गया है? ನಿಮಗೆ ಯೋಗಿ ಅಂತ ಟೈಟಲ್ ಸಿಕ್ಕಿದೆಯಾ? योगी होते हुए भी आप सभी एक जैसे योगी तो नहीं, बल्कि नंबरवार हो. ಎಲ್ಲರೂ ಯೋಗಿಗಳಿದ್ದೀರಾ, ಆದಾಗ್ಯೂ ಕೂಡ ಎಲ್ಲರೂ ಒಂದೇ ಥರ ಇಲ್ಲ. ಏನಾಗಿದ್ದೀರಾ? ನಂಬರ್ವಾರ್ ಆಗಿದ್ದೀರಾ ಅಂತ ಹೇಳ್ತಾರೆ ಬಾಬಾ. जैसे कोई भी पढ़ाई पढ़ने के बाद परीक्षा पास करने का सर्टिफिकेट मिलता है. ಹೇಗೆ ಹೊರಗಡೆ ಅಭ್ಯಾಸ ಮಾಡಿ ಪರೀಕ್ಷೆ ಪಾಸ್ ಆದ ನಂತರ ನಿಮಗೇನು ಸಿಗುತ್ತೆ? ಸರ್ಟಿಫಿಕೇಟ್ ಸಿಗುತ್ತೆ. और डिग्री का सर्टिफिकेट मिलता तो कहलाने में भी वही नाम आता है. ಯಾವ ಡಿಗ್ರಿ ಸರ್ಟಿಫಿಕೇಟ್ ನಿಮ್ಗೆ ಸಿಗುತ್ತೋ ಅದನ್ನೇ ನೀವು ಹೇಳ್ತೀರಾ. ಮೆಡಿಕಲ್ ಸರ್ಟಿಫಿಕೇಟ್ ಸಿಕ್ಕರೆ ಡಾಕ್ಟರ್ ಅಂತ ಹೇಳ್ತೀರಾ, ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಸಿಕ್ಕರೆ ಇಂಜಿನಿಯರ್ ಅಂತ ಹೇಳ್ತೀರಾ, ಅದೇ ಹೆಸರು ಬರ್ತದೆ. ಜೈಸೆ ಕಿ ವಕೀಲ್ ಹೈ ವ ಡಾಕ್ಟರ್ ಹೈ, ಐಸೆ ಹಿ ಯಹಾ ಭಿ, ಹಾಗೇನೆ ಇಲ್ಲಿನೂ ಕೂಡ जब नॉलेजफुल बाप के द्वारा योगी और भोगी जीवन की नॉलेज मिली है. ಜ್ಞಾನ ಸಾಗರ ಶೋನಿಂದ, ತಂದೆಯಿಂದ ನಮಗೆ ಯೋಗಿ ಜ್ಞಾನದ ಸಿಕ್ಕಿದೆ. ಭೋಗಿ ಅಂದರೆ ಏನು ಅಂತ ಜ್ಞಾನ ಸಿಕ್ಕಿದೆ. ಇದರ ಜ್ಞಾನ ನಮಗೆ ಸಿಕ್ಬಿಟ್ಟಿದೆ. ತೋ ಭೋಗಿ ಕೆ ಬಾದ್ ಮರ್ಜೀವಾ ಬನೆ, ಭೋಗಿಯಾದ ನಂತರ ಮರ್ಜೀವಾ ಆಗಿ तो यहाँ भी ब्रह्मा कुमार व ब्रह्मा कुमारी का टाइटल मर्जीवा बनने के बाद स्वतः ही मिल जाता है. और वैसे ही योगी का भी टाइटल परंतु नंबरवार मिलता है. ಬಾಬಾ ಹೇಳ್ತಾರೆ ಇಲ್ಲಿನೂ ಕೂಡ ಶೂದ್ರರಿಂದ ಯಾರು ಸರೆಂಡರ್ ಆಗಿಬಿಡ್ತಾರೋ ಅವ್ರಿಗೇನಂತ ಹೆಸರು ಬರ್ತದೆ? ಬ್ರಹ್ಮಕುಮಾರ್, ಕುಮಾರಿ ಅಂತ ಟೈಟಲ್ ಸಿಕ್ಬಿಡ್ತದೆ. ಅದರ ಅರ್ಥ ಏನು? ಈ ಹಳೆಯ ಜಗತ್ತಿಂದ ಸತ್ತು ಬ್ರಹ್ಮಕುಮಾರಿ ಜನ್ಮ ಸಿಗತ್ತಲ್ಲ, ಅಲ್ಲೇ ಹಂಗಾಗ್ತದೆ. ಸ್ವತಃ ಅದು ಟೈಟಲ್ ಸಿಗ್ತದೆ ಬ್ರಹ್ಮಕುಮಾರಿ ಅಂತ ಬಾಬಾ ಹೇಳ್ತಾರೆ. ಹಾಗೆಯೇ ವೈಸೆ ಹಿ ಯೋಗಿಗ ಭಿ ಟೈಟಲ್, ಹಾಗೆಯೇ ನಿಮಗೆ ಯೋಗಿ ಟೈಟಲ್ ಇದೆ, ಪರಂತು ನಂಬರ್ವಾರ್ ಹೇ. ಬಾಕಿ ಇಸ್ಮೇ ಭಿ ಕ್ಯಾ ಫರ್ಕ್ ಹೇ, ಏನು ಫರ್ಕ್ ಆಗ್ತದೆ? ಓಕೆ, ಎಲ್ಲರೂ ಬ್ರಹ್ಮಕುಮಾರಿಗಳು, ಆದರೆ ಯೋಗಿಗಳಂತ ಬಂದಾಗ ಏನಾಗಿದ್ದೀರಾ? ನಂಬರ್ವಾರ್. ಏನು ವ್ಯತ್ಯಾಸ ಇದೆ ಅಂತ ಕೇಳ್ತಾರೆ ಬಾಬಾ. ಜೈಸೆ ಯೋಗ ಕಿ ಮಹಿಮಾ ಕರ್ತೆ ಹೇ ಕಿ ವಹ ಸಹಜ ಯೋಗ, ನಿರಂತರ ಯೋಗ, ಕರ್ಮಯೋಗ ವ ಜ್ಞಾನ ಯೋಗ और ಬುದ್ಧಿ ಯೋಗ. ಯೋಗ ಅಂದರೆ ಎಷ್ಟಿದೆ ನೋಡಿ. ಯೋಗದ ಮಹಿಮೆ ಮಾಡ್ತಾರೆ. ಏನೇನು? ಸಹಜ ಯೋಗ. ಸಹಜ ಯೋಗ ಅಂದರೆ ಸರಳಾಗಿ, ಕಷ್ಟಪಡಂಗಿಲ್ಲ.
ಈಗ ಲೌಕಿಕ ತಂದೆ ತಾಯಿ ಅಂತ ಬಂದಾಗ ಮಾತಾಡಿದಾಗ ಸಹಜವಾಗಿ ನೆನಪು ಬಂದುಬಿಡ್ತದಲ್ಲ, ಏನು ಕಷ್ಟ ಆಗ್ಲಿಕ್ಕತ್ತದೇನು? ಇಲ್ಲ. ಅದನ್ನು ಹೇಳ್ತಾರೆ ಬಾಬಾ, ನಿರಂತರ ಯೋಗ. ಯಾವಾಗಲೂ ಬಾಬಾ ನೆನಪು ಮಾಡೋದು. ಕರ್ಮಯೋಗ, ಕರ್ಮ ಮಾಡ್ತಾನೋ ಪರಮಾತ್ಮನೇ ನೆನಪು ಮಾಡೋದು. ಜ್ಞಾನ ಯೋಗ, ಜ್ಞಾನ ಕೇಳ್ತಾ ಜ್ಞಾನ ಹೇಳ್ತಾ ನೆನಪು ಯಾರ್ದಿರಬೇಕು? ಬಾಬಾ ನೆನಪಿರಬೇಕು. ಅದಕ್ಕೆ ಜ್ಞಾನ ಯೋಗ ಅಂತ. ಬುದ್ಧಿ ಸದಾ ಯಾರ ನೆನಪಿನಲ್ಲಿರಬೇಕು? ಇದು ಬುದ್ಧಿ ಯೋಗ. ಇಷ್ಟಿದಾವು ಯೋಗ ಅಂದ್ರೇನು? ಸಹಜ ಯೋಗ, ನಿರಂತರ ಯೋಗ, कर्मयोग, ज्ञान योग, बुद्धि योग। फिर उसकी भी अपना उपमा करते हैं, ಅದರದ್ದು ಮತ್ತೆ ವರ್ಣನೆ ಮಾಡ್ತಾರೆ. जैसे कि डॉक्टर्स में और मिलिट्री में भी भिन्न भिन्न प्रकार के ग्रेड्स होते हैं. ಎಲ್ಲರೂ ಡಾಕ್ಟರ್ ಇದ್ದಾರೆ, ಎಲ್ಲರೂ ಒಂದೇ ಥರ ಡಾಕ್ಟರ್ ಇದ್ದಾರೇನು? ಕಣ್ಣಿನ ಡಾಕ್ಟರ್ ಇದ್ದಾರೆ, ಹಲ್ಲಿನ ಡಾಕ್ಟರ್ ಇದ್ದಾರೆ. ಹಾಗೆ ಮಿಲಿಟ್ರಿನಲ್ಲಿನೂ ಕೂಡ ಬೇರೆ ಬೇರೆ ಗ್ರೇಡ್ಸ್ ಇದ್ದಾವೆ. उसी रीति यहाँ भी योगियों में कर्मयोगी और बुद्धि योगी हैं. ಇಲ್ಲಿನೂ ಕೂಡ ಯೋಗಿಗಳಲ್ಲಿ ಕರ್ಮಯೋಗಿ ಅಂತ ಇದೆ, ಬುದ್ಧಿಯೋಗ ಅಂತ ಇದೆ. यहाँ भी कोई तो सभी लक्षणधारी हैं और कोई एक या दो, लेकिन सब नहीं. ಕೆಲವರು ಯೋಗ ಅವ್ರು ನೋಡಿದ್ರೆ ಗೊತ್ತಾಗ್ತದೆ ಇವ್ರು ಯೋಗಿಗಳಿದ್ದಾರೆ, ಲಕ್ಷಣಧಾರಿಗಳಿದ್ದಾರೆ. ಬಾಬಾ ಹೇಳ್ತಾರೆ ಅವ್ರು ಕೋಯಿ ಏಕ್ ಯಾದೋ ಅಂಥವ್ರು ಎಷ್ಟು ಜನ? ಒಬ್ಬರು ಇಬ್ಬರು. ಲೇಕಿನ್ ಸಬ್ ನಹಿ ಹೈ. जैसे किसी का बुद्धि का योग है लेकिन उसका कर्म योग नहीं है. ಖಾಲಿ ಕೂತಾಗ ಬುದ್ಧಿಯನ್ನು ಪರಮಾತ್ಮನ ಜೊತೆ ಜೋಡಿಸ್ತೀವಿ, ಕರ್ಮಯೋಗ ಇಲ್ಲ. ಕರ್ಮ ಮಾಡ್ತಾ ಬಂದಾಗ ಕರ್ಮದಲ್ಲಿ ಲೀನ ಆಗಿಬಿಡ್ತೀವಿ ನಾವು, ಅಲ್ಲಿ ಬಾಬಾ ನೆನಪು ಬರೋದಿಲ್ಲ. ಕರ್ಮಯೋಗ ಇಲ್ಲ. या फिर किसी का कर्मयोग है तो वह सहज योगी नहीं. ಬಾಬಾ ಕರ್ಮಯೋಗಿ ಆಗಂದಾರ ಅಂಥೇಳಿ ಕರ್ಮ ಮಾಡುವಾಗ ಭಾರಿ ನೆನಪು ಮಾಡೋದು, ಕರ್ಮ ಮುಗಿದ ಮುರಳೆ ಬಿಟ್ಬಿಡೋದು, ಸಹಜಯೋಗಿ ಅಲ್ಲ ಅಂತ ಹೇಳ್ತಾರೆ ಬಾಬಾ. या जो ज्ञान में सदा नहीं रहता तो उसको ज्ञान योगी नहीं कहेंगे. ಯಾವಾಗಲೂ ಜ್ಞಾನದ ಪಾಯಿಂಟ್ಸ್ ಸಿಮರಣ ಮಾಡೋದಿಲ್ಲ ಅಂಥವ್ರಿಗೆ ಜ್ಞಾನ ಯೋಗಿ ಅಂತ ಹೇಳೋದಿಲ್ಲ. यहाँ भी एक ही टाइटल मिलेगा तो आप जो योग की महिमा औरों को सुनाते हो. ಇಲ್ಲಿನೂ ಕೂಡ ನಿಮ್ಗೆ ಟೈಟಲ್ ಸಿಗ್ತದೆ. ಏನು ಅಂತಂದರೆ ತಾವು ಯೋಗದ ಮಹಿಮೆಯನ್ನು ಇನ್ನೊಬ್ಬರಿಗೆ ಹೇಳ್ತಾ ಇರ್ತೀರಿ. ತೋ ವಹ ಸ್ವಯಂ ಮೇ ಧಾರಣ ಕರೋ. ಇನ್ನೊಬ್ಬರಿಗೆ ನಾವು ಯೋಗದ ಬಗ್ಗೆ ಮಹಿಮೆ ಮಾಡ್ತಾ ಇದ್ವಿ ಅಂತಂದರೆ ನಾವು ಸ್ವಯಂನೇ ಇರಬೇಕು, ಧಾರಣ ಇರಬೇಕು. ಜೈಸೆ ರಾಜಯೋಗ ಅರ್ಥಾತ್ जो कर्मेंद्रियों पर विजयी प्राप्त कर उन पर राज्य करता है. ರಾಜಯೋಗ ಅಂದ್ರೇನು? ನಮ್ಮ ಕರ್ಮೇಂದ್ರಿಯಗಳೇನಿದಾವು ಅದರ ಮೇಲೆ ನಾವು ರಾಜ್ಯಭಾರ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಈ ಕರ್ಮೇಂದ್ರಿಯಗಳ ಮೇಲೆ ನಾವು ವಿಜಯನ ಪ್ರಾಪ್ತಿ ಮಾಡ್ಕೊಳ್ಬೇಕು. ಅವಾಗೇನಂತಾರೆ? ರಾಜಯೋಗಿ. तो वह भविष्य में भी श्रेष्ठ पद को पाता है. ಇಲ್ಲಿ ಯಾರು ರಾಜಯೋಗಿ ಆಗ್ತಾರೋ ಅವ್ರು ಮುಂದೆ ಭವಿಷ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೀತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ರಾಜಯೋಗಿ का अगर पावरफुल योग है तो ही उसको राजयोगी कहेंगे, अन्यथा उसको योगी ही कहेंगे. योगी ಬೇರೆ राजयोगी ಬೇರೆ मत. लेकिन राजयोगी नहीं कहेंगे. अब तो यह चेक करो कि क्या मैं सभी टाइटल धारण करने वाला योगी बना हूँ. ಚೆಕ್ ಮಾಡ್ಕೊಡ್ರಿ, ಏನೇನಿದ್ದೀನಿ? ರಾಜಯೋಗಿ ಇದ್ದೀನಾ, ಸಹಜಯೋಗಿ ಇದ್ದೀನಾ, ನಿರಂತರ ಯೋಗಿ ಇದ್ದೀನಾ, ಬುದ್ಧಿಯೋಗಿ ಇದ್ದೀನಾ, ಜ್ಞಾನಯೋಗಿ ಇದ್ದೀನಾ, ಯಾವ ಯೋಗಿ ಇದ್ದೀನಿ? ಅಥವಾ ಎಲ್ಲ ಯೋಗಿ ಇದ್ದೀನಾ? कोई के 8-10 तो कोई के 1-2. ಕೆಲವರು 8-10 ಇದ್ದಾರೆ, ಇನ್ನು ಕೆಲವರು 1-2 ಇದ್ದೀರಾ ಅಂತಾರೆ ಬಾಬಾ. जैसे डॉक्टर, वकील और इंजीनियर मिलिट्री में यह सब होंगे, वहाँ कर्नल भी होगा, लेकिन उसकी लिस्ट तो अलग अलग होगी.
ಹೇಗೆ ಡಾಕ್ಟ್ರು, ವಕೀಲರು ಮತ್ತು ಇಂಜಿನಿಯರು ಮಿಲ್ಟ್ರಿನಲ್ಲಿ ಇದ್ದಾರೋ, ಅಲ್ಲಿ ಕರ್ನಲ್ ಅಂತಲೂ ಒಬ್ಬಿರ್ತಾನೆ ಮಿಲ್ಟ್ರಿನಲ್ಲಿ, ಅವ್ರದ್ದೊಂದು ಬೇರೆಯೇ ಲಿಸ್ಟ್ ಇರ್ತದೆ. जैसे बनारस में भी यूनिवर्सिटी द्वारा टाइटल मिलता है, कोई को 1, 2 या 6 और कोई को 8, 10, वैसे ही यहाँ भी टाइटल लेते हैं. ಬನಾರಸ್ ಯೂನಿವರ್ಸಿಟಿ ಇದೆ, ಅಲ್ಲಿನೂ ಕೂಡ ಟೈಟಲ್ ಸಿಗ್ತಾವೆ. ಕೆಲವ್ರಿಗೆ 1, 2 ಸಿಗ್ತಾವೆ, ಕೆಲವ್ರಿಗೆ 8, 10 ಟೈಟಲ್ ಸಿಗ್ತಾವೆ. ಇಲ್ಲಿನೂ ಹಾಗೆ ಅಂತ ಹೇಳ್ತಾರೆ ಬಾಬಾ. ಸಿರ್ಫ್ ಇಸ್ಮೇ ಹಿ ಖುಷ್ ನಹಿ ಹೋನಾ ही कि मैं योगी हूँ, मैं योगी इದ್ದೀನಿ ಅಂತ ಇಷ್ಟರಲ್ಲೇ ಖುಷಿ ಆಗಬೇಡಿ. जो महिमा योग की गाई जाती है, अगर इन सब को अपने जीवन में धारण किया है, ಹೊರಗಡೆ ಏನೇನು ಮಹಿಮೆ ಮಾಡ್ತಿದ್ದಾರೋ, ದೇವಿಗಳ ಮಹಿಮೆ ಮಾಡ್ತಿದ್ದಾರೋ, ಆ ಎಲ್ಲ ಗುಣಗಳು ನನ್ನಲ್ಲಿದ್ದಾವ. ತೂ ಹಿ ಶಕ್ತಿ ಹೇ, ಅವೆಲ್ಲ ನಾನು ಇದ್ದೀನಾ ಅಂತ ಚೆಕ್ ಮಾಡ್ಕೊಳ್ರಿ. अगर इन सब को अपने जीवन में धारण किया है, तो वह जितना ही यहाँ गायन होगा, तो वह उतना ही बहुत पूजनीय होगा. ಬಾಬಾ ಹೇಳ್ತಾರೆ, ಒಂದು ವೇಳೆ ಇವೆಲ್ಲ ನಿಮ್ಮ ಜೀವನದಲ್ಲಿ ಧಾರಣ ಆಗಿದ್ದರೆ, ವಹ ಜಿತನಾ ಹಿ ಯಹಾ ಗಾಯನ್ ಹೋಗ, ನಾವು ಎಷ್ಟೆಷ್ಟು ಧಾರಣೆ ಮಾಡ್ಕೊಳ್ತೀರೋ ಅಷ್ಟಷ್ಟೇ ನಮ್ಮದು ಗಾಯನ ಆಗ್ತದೆ. ಬಾಬಾ ಹೇಳ್ತಾರೆ, वह उतना ही वहाँ पूजनीय होगा. जैसे लौकिक रीति में भी बच्चा बाप की पूजा नहीं करता. ಲೌಕಿಕ ರೀತಿಯಲ್ಲಿ ಮಗು ತಂದೆಯನ್ನು ಪೂಜೆ ಮಾಡ್ತಾರೇನು? ಮಾಡೋದಿಲ್ಲ. ಅಷ್ಟೇ ಯಾವಾಗ ಹೋಗಿ ಒಮ್ಮೆ ನಮಸ್ಕಾರ ಮಾಡ್ತಾರೆ ಅಷ್ಟೇ. ಪೂಜೆ ಮಾಡ್ತಾರೆ ತಂದೆದು. ಬಾಬಾ ಹೇಳ್ತಾರೆ, इसी प्रकार सतयुग में प्रजा होगी, वह पूजा तो नहीं करेंगे, लेकिन पूजनीय तो कहेगी, अर्थात रिगार्ड तो देगी. ಸತ್ಯಯುಗದಲ್ಲಿ ರಾಜ ರಾಣಿ ಪ್ರಜೆಗಳು ಇವೆಲ್ಲ ಇರ್ತಾರೆ, ಆದರೆ ಪ್ರಜೆಗಳು ರಾಜ ಇದ್ದಾನೆ ರಾಣಿ ಇದ್ದಾರೆ ಅಂತ ಪೂಜೆ ಮಾಡೋದಿಲ್ಲ, ಆದರೆ ರೆಸ್ಪೆಕ್ಟ್ ಕೊಡ್ತಾರೆ. ಬಾಬಾ ಹೇಳ್ತಾರೆ, अब लिस्ट निकालो कि आपने अपने में कितने टाइटल धारण किए हैं. ನೀವೇ ಲಿಸ್ಟ್ ಮಾಡಿಕೊಳ್ಳಿ. ಯೋಗಿ ಇದ್ದೀರಾ, ರಾಜಯೋಗಿ ಇದ್ದೀರಾ, ಕರ್ಮಯೋಗಿ ಇದ್ದೀರಾ, ಜ್ಞಾನಯೋಗಿ ಇದ್ದೀರಾ, ಬುದ್ಧಿಯೋಗಿ ಇದ್ದೀರಾ, ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. आप में किसमें कमी है, ಯಾವತ್ತು ಕಡಿಮೆ ಇದೆ ಚೆಕ್ ಮಾಡ್ಕೊಳ್ಳಿ. टाइटल भी तब मिलता है जबकि उसमें पास होते हैं. टाइटल ಯಾವಾಗ ಸಿಗ್ತಾವಂತೆ? उसमें पास होते हैं. ಅದರಲ್ಲಿ ಏನಾಗಬೇಕು? ಪಾಸ್ ಆದರೆ ಆ ಟೈಟಲ್ ಸಿಗ್ತದೆ. तो जब आपको भी अपनी सहजयोगी की स्थिति दिखाई दे, ಬಾಬಾ ಹೇಳ್ತಾರೆ, ಈಗ ನೀವು ಸಹಜಯೋಗಿಯ ಸ್ಥಿತಿ ಕಾಣಿಸ್ಬೇಕು ನಿಮ್ಮಲ್ಲೇ ಅಂತಾರೆ ಬಾಬಾ. और सभी यह महसूस करें, ಎಲ್ಲರಿಗೂ ಅನುಭವ ಆಗಬೇಕು ನೀವು ಯೋಗಿ ಇದ್ದೀರಿ ಅಂತ. आपका सहज योग है तब ही पास कहेंगे. ಅವ್ರು ಹೇಳಬೇಕು, ಯಾವಾಗಲೂ ಯೋಗದಲ್ಲೇ ಇರ್ತಾರೆ ನೋಡ್ರಿ, ಆವಾಗ ನಿಮಗೆ ಟೈಟಲ್ ಸಿಕ್ಕ ಹಾಗೆ ಅಂತ ಹೇಳ್ತಾರೆ ಬಾಬಾ. ऐसे ही ज्ञान योग में भी जो ज्ञान की महिमा है या उसकी उपमाएं हैं, क्या वह सभी मैंने अपने में धारण की है? ಚೆಕ್ ಮಾಡ್ಕೊಳ್ಳಿ. ಜ್ಞಾನ ಯೋಗ ಇದೆ, ಅದರಲ್ಲಿ ಪಾಸ್ ಆಗಿದ್ದೀರೇನು? ಜ್ಞಾನ ಯೋಗದಲ್ಲಿ ಜ್ಞಾನದ ಮಹಿಮೆ ಮಾಡ್ತಾ ಇದ್ದೀರಲ್ಲ, ವರ್ಣನೆ ಮಾಡ್ತಾ ಇದ್ದೀರಲ್ಲ, ಈ ಜ್ಞಾನ ಮಹಿಮೆಯನ್ನು ನಾನು ಧಾರಣೆ ಮಾಡ್ಕೊಂಡಿದ್ದೀನಾ? ಚೆಕ್ ಮಾಡ್ಕೊಳ್ಳಿ. तो फिर आप स्वयं ही अपने नंबर को जान सकते हो. ಆವಾಗ ನೀವು ನಂಬರ್ ಏನು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. जैसे कोई कहे कि पढ़ाई पावरफुल है, तो यह ज्ञान की महिमा हुई ना. ಯಾರಾದರೂ ಹೇಳ್ತಾರೆ ಈ ಅಭ್ಯಾಸ ಭಾರಿ ಪವರ್ಫುಲ್ ಇದೆ ಅಂತ, ಅದರ ಅರ್ಥ ಏನು? ಜ್ಞಾನದ ಮಹಿಮೆ ಆಯ್ತಲ್ಲ. ನ ಕಿ ಆಪ್ಕಿ, ವಿಜ್ಞಾನ ಹೇಳ್ತಿರ್ತೀವಿ. ಎದರ ಮಹಿಮೆ ಮಾಡಕತ್ತೀವಿ ನಾವು? ಜ್ಞಾನದ ಮಹಿಮೆ ಮಾಡ್ತಾಯಿದ್ವಿ, ನಮ್ಮದು ಮಹಿಮೆ ಅಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, तो अब देखो कि ज्ञान के जितने भी नाम हैं, क्या वह सब मैंने धारण किए हैं?
ನೋಡಿ, ಜ್ಞಾನದ ಮಹಿಮೆ ಎಷ್ಟಿದೆ, ಅದರ ಹೆಸರೆಷ್ಟಿದೆ, ಅದನ್ನು ನಾನು ಧಾರಣೆ ಮಾಡ್ಕೊಂಡಿದ್ದೀನ. ಜ್ಞಾನಿ ಅಂದರೆ ಏನರ್ಥ? ಅದನ್ನು ಧಾರಣ ಮಾಡ್ಕೊಂಡವ್ರಿಗೆ ಜ್ಞಾನಿತ್ತು ಆತ್ಮ ಅಂತ. ಬರೀ ಹೇಳಿದರೆ ಜ್ಞಾನಿ ಅನ್ನೋದಿಲ್ಲ. अगर सब टाइटल ज्ञान और योग के धारण नहीं किए हैं तो विश्व महाराजन व विश्व महारानी बन नहीं सकेंगे. ಒಂದು ವೇಳೆ ಟೈಟಲ್, ಎಲ್ಲ ಟೈಟಲ್ ಜ್ಞಾನ ಮತ್ತು ಯೋಗ ಧಾರಣೆ ಇಲ್ಲ ಅಂತಂದರೆ ವಿಶ್ವದ ಮಹಾರಾಜನ್ ಮತ್ತು ಮಹಾರಾಣಿ ಆಗೋದಿಲ್ಲ. ಚಲೋ, ಪಾಸ್ ವಿತ್ ಆನರ್ ನಹಿ, ಆಯ್ತು, ಪಾಸ್ ವಿತ್ ಆನರ್ ಅಂತೂ ಆಗಲಿಲ್ಲ, ಪರಂತು ಪಾಸ್ ತೋ ಹೋನಾ ಹೇ. पास विथ ऑनर आगक्कागलिಲ್ಲ, एटलीस्ट पास ಆಗಬೇಕಲ್ಲ. फिर पास होने के लिए भी तो 75 मार्क्स चाहिए. बड़े पास आगಕ್ಕೆ ಎಷ್ಟು ಬೇಕಂತ? 75. अर्थात यह सब धारणाएं व योग्यताएं सबको अपने में दिखाई दे. ಅದರ ಅರ್ಥ ಎಲ್ಲ ಧಾರಣೆಗಳು, ಯೋಗ್ಯತೆಗಳು ನಮ್ಮಲ್ಲಿ ಕಾಣಿಸ್ಬೇಕು. सारे दिन के चार्ट में जैसे 24 घंटे होते हैं, ಇಡೀ ದಿನದ ಚಾರ್ಟ್ನಲ್ಲಿ 24 ಗಂಟೆಗಳಿದ್ದಾವೆ. तो उसमें भी 8 घंटे आराम के, 8 ಗಂಟೆ ಆರಾಮ್ ಮಾಡಿರ್ತಾರೆ बाबा. फिर उसमें बचे 16 घंटे, तो 16 का पौना 12 घंटे. लेकिन जिनका बहुत बुद्धि का काम होता है तो 3 घंटे उनको छुट्टी देते हैं और बाप होने के नाते 1 घंटा वैसे ही छोड़ते हैं. ಬಾಬಾ ಹೇಳ್ತಾರೆ 8 ಗಂಟೆ ಆರಾಮ್ ಮಾಡಿರಿ, ಇನ್ನೆಷ್ಟು ಉಳಿತು? 16 ಗಂಟೆ ಉಳಿತು. 16 ಗಂಟೆ 16 का ಪೌನ, 16ರದ ಪೌಣೆ ಎಷ್ಟಾಗ್ತದೆ? 12 ಗಂಟೆ. ಆದರೆ ಯಾರ್ದು ಬಹಳ ಬುದ್ಧಿ ಕಾ ಕಾಮ್ ಹೋತಾ ಹೈ, ನಮ್ಮದೆಲ್ಲ ಬುದ್ಧಿ ಕೆಲಸ ಇರ್ತದಲ್ಲ, ಟೀಚರ್ ಇದ್ದೀವಿ, ಬುದ್ಧಿ ನಮ್ಮದು ಕಂಪ್ಲೀಟ್ ಬುದ್ಧಿ ಕೆಲಸನೇ ಇರ್ತದೆ, ಖಾಲಿ ಇರೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಬುದ್ಧಿ ಕಾ ಕಾಮ್ ಹೋತಾ ಹೈ तो 3 घंटे उनके छुट्टी देते हैं, ಮತ್ತು ಅದರಲ್ಲಿ 3 ಗಂಟೆ ನಿಮಗೆ ರಿಲ್ಯಾಕ್ಸ್ ಕೊಡ್ತಾರೆ. ಅವ್ರು ಬಾಪ್ ಹೋನೆ ಕೆ ನಾತೆ, ಬಾಬಾ ಇರೋದ್ರಿಂದ 1 घंटा वैसे ही छोड़ते हैं, ಇನ್ನೊಂದು ಗಂಟೆ ಹಾಗೆ ಬಿಡ್ತಾರೆ. तो इस प्रकार 8 घंटे ಬಚ್ಚೆ. ಏನೆಲ್ಲ ಮಾಡಿದ್ರೆ ಇನ್ನು 8 ಗಂಟೆ ಉಳಿತದೆ ನಿಮಗೆ ಅಂತಾರೆ ಬಾಬಾ. तो सहज योगी, राजयोगी आदि जो भी ज्ञान और योग के टाइटल हैं, वह आप में 8 घंटे तो पूर्ण रूप में होने ही चाहिए, जिससे कि अन्य आत्माएं भी यह महसूस करें व सर्टिफिकेट प्रदान करे कि हाँ यह सब लक्षण इसमें हैं, तभी इसमें 75 मार्क्स मिल सकेंगे. ಇಷ್ಟೆಲ್ಲ ಬಾಬಾ ತೆಗೆದು ಮಾಡಿ ನಿಮ್ಗೆ ಇನ್ನೂ 8 ಗಂಟೆ ಟೈಮ್ ಉಳೀತದೆ. ಅದರಲ್ಲಿ ನೀವು ಏನು ಮಾಡಬೇಕು? ನೆನಪು ಮಾಡಬೇಕು, ಎಲ್ಲ ಆತ್ಮಗಳಿಗೆ ಅನುಭವ ಆಗಬೇಕು. ಆವಾಗ ನಿಮಗೇನಾಗ್ತದೆ? ಸರ್ಟಿಫಿಕೇಟ್ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. जो महारथी हैं अर्थात पास विद ऑनर होने वाले हैं, तो उनकी नींद का टाइम भी योग युक्त स्थिति में गिना जाता है. ಯಾರು ಮಹಾರಥಿಗಳಿದ್ದಾರೋ ಅವರು ನಿದ್ದೆ ಮಾಡ್ತಿದ್ರು ಕೂಡ ಅದು ಯೋಗದ ಸ್ಥಿತಿನಲ್ಲೇ ಕೌಂಟ್ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. उनकी स्टेज ऐसी होगी जैसे कि पाठ समाप्त कर वह स्वयं परम धाम में है. ಎಲ್ಲ ಕರ್ಮ ಮಾಡಿ ಮಲ್ಕೊಳ್ಳೋದು ಅಂತಂದ್ರೆ ಏನರ್ಥ? ಅವರು ಪರಮಧಾಮದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ಅವ್ರು ಉನ್ಕೋ ಯೋಗ ಕಿ ಹಿ ಮೆಹಸೂಸತಾ ಹೋಗಿ. ಅವ್ರು ನಿದ್ದೆ ಮಾಡ್ತಿದ್ರು ಎಲ್ಲಿರ್ತಾರೆ? ಯೋಗದಲ್ಲೇ ಇರ್ತಾರೆ. जैसे गायन है ना कि ब्रह्मा से ब्राह्मण बने, यहाँ तो ब्राह्मण से देवता बनते हैं, लेकिन यह ब्रह्मा से ब्राह्मण अर्थात ಬ್ರಹ್ಮನಿಂದ ಬ್ರಹ್ಮಣ ಅಂದ್ರೇನು? ರಾತ್ ಕೋ ಸೋತೆ ಸಮಯ ಬಸ್ ಯಹಿ ಸಂಕಲ್ಪ ಹೋಗಾ. ರಾತ್ರಿ ಮಲ್ಕೊಂಡಾಗೂ ಸಹಿತ ಇದೇ ಸಂಕಲ್ಪ ಬರ್ತದೆ कि अब मैं अपना पाठ पूरा कर कर्मेंद्रियों से अलग होकर जाता हूँ.
ನನ್ನ ಎಲ್ಲ ಪಾತ್ರವನ್ನು ಮಾಡಿ ಈ ಕರ್ಮೇಂದ್ರಿಯಗಳಿಂದ ಭಿನ್ನ ಆಗಿ ಎಲ್ಲಿ ಹೋಗೋದು, ಪರಮಧಾಮದಲ್ಲಿ ಹೋಗಿ ಮಲ್ಕೊಳ್ಳೋದು. ಅದೆಲ್ಲಿಗೆ ಏನಾಗ್ಬಿಡ್ತದೆ, ಅದು ಯೋಗದಲ್ಲಿ ಕೌಂಟ್ ಆಗ್ತದೆ. ಬಾಬಾ ಹೇಳ್ತಾರೆ, ಈಗ ಹೆಂಗೆ ಕಾರ್ ಡ್ರೈವ್ ಮಾಡ್ಕೊಂಡು ಎಲ್ಲ ಕಡೆ ಅಡ್ಡಾಡಿ ಬಂದು ಡ್ರೈವರ್ ಏನು ಮಾಡ್ತಾನೆ, ಅದನ್ನು ಪಾರ್ಕ್ ಮಾಡಿ ಮನೆಯೊಳಗೆ ಹೋಗ್ತಾನೆ. ಹಾಗೆ ಈ ದೇಹನೂ ಕೂಡ ಏನಾಗಿದೆ, ಒಂದು ಕಾರ್. ಈ ದೇಹವನ್ನು ಬಳಕೆ ಮಾಡಿಕೊಂಡು ಕರ್ಮ ಮಾಡಿ, ಇಡೀ ದಿನ ಕರ್ಮ ಮಾಡಿ, ರಾತ್ರಿ ಹಾಸಿಗೆಯನ್ನು ಗ್ಯಾರೇಜ್ ಮೇಲೆ ಇದನ್ನು ಮಲಗಿಸಿ ನನ್ನ ಆತ್ಮ ಏನು ಮಾಡಬೇಕು, ಪರಮಧಾಮಕ್ಕೆ ಹೋಗಬೇಕು. ಬಾಬನ ಜೊತೆ ನನ್ನ ಮನೆಯಲ್ಲ ಅದು ಪರಮಧಾಮ. ಅಲ್ಲಿ ಮನೆಯೊಳಗೆ ಹೋಗಿ ಮಲ್ಕೊಂಡು ಅಲ್ಲಿ ಇದ್ವಿ ಅಂತಂದರೆ ಅದು ಏನಾಗ್ತದೆ, ನಿದ್ದೆ ಅಂತ ಆಗೋದಿಲ್ಲ, ಅದು ಯೋಗದ ಲೆಕ್ಕದಲ್ಲಿ ಕೌಂಟ್ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಮಹಾರಥಿಗಳು ಹಾಗೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಪಾಠ ಬಜಾನೆ ಕೆ ಲಿಯೇ ತೋ ಗೋಯಾ ಬ್ರಹ್ಮ ಸೆ ಬ್ರಾಹ್ಮಣ ಬನ್ಕರ್ ಆಯೇ ಹೇ. ನಾವಿಲ್ಲಿ ಯಾವ ಪಾಠ ಮಾಡಕ್ಕೆ ಬಂದಿದ್ದೀವಿ, ಬ್ರಹ್ಮನಿಂದ ಬ್ರಾಹ್ಮಣ ಆಗಿ ಪಾತ್ರ ಮಾಡಕ್ಕೆ ಬಂದಿದ್ದೀವಿ. ಯಹಾ ಸೆ ತೋ ಜಾಕರ್ ವೇ ಸೀಧೆ ದೇವತಾ ಬನೆಂಗೆ. ಇಲ್ಲಿದಿಂದ ಹೋಗಿ ಸೀದಾ ಏನಾಗ್ತೀವಿ, ದೇವತೆಗಳಾಗ್ತೀವಿ. ಜೈಸೆ ಸಾಕಾರ ಮೇ, ಲೇಕಿನ್ ಯಹ ಇಸ್ ಸಮಯಕ್ಕೆ ಹಿ ಅಷ್ಟರತ್ನೋ ಕಾ ಗಾಯನ ಹೇ. ಆದರೆ ಈ ಸಮಯದಲ್ಲಿ ಅಷ್ಟರತ್ನಗಳ ಗಾಯನ ಇದೆ. ಜೈಸೆ ಸಾಕಾರ ಮೇ ಬಾಪ್ ಔರ್ ಮಾ ಸರಸ್ವತಿ ಕೋ ದೇಖಾ. ಸಾಕಾರದಲ್ಲಿ ತಂದೆ ಮತ್ತು ತಾಯಿ ಸರಸ್ವತಿಯನ್ನು ತೋರಿಸಿದ್ದಾರೆ. ಫಸ್ಟ್ ಸೆಕೆಂಡ್ ನಂಬರ್ ಕಿಸ್ ಆಧಾರ ಪರ್ ಮಿಲಾ. ಅವ್ರಿಗೆ ಫಸ್ಟು ಸೆಕೆಂಡು ಅಂತ ಯಾವ ಆಧಾರದ ಮೇಲೆ ನಂಬರ್ ಸಿಕ್ತು. ಉನ್ಕಿ ಜ್ಯಾದಾ ಸಮಯ ಕಿ ಕಮಾಯಿ ತೋ ನೀಂದ್ ಕಿ ಹಿ ಜಮಾ ಹುಯಿನ. ಪಾಪ ಹೇಳ್ತಾರೆ, ಅವರು ಜಾಸ್ತಿ ಗಳಿಕೆ ಏನು ಮಾಡಿದ್ರಂತೆ, ನೀಂದ್ ಕಿ ಹಿ ಜಮಾ ಹುಯಿ. ಭಲೆ ವೇ ಸೋತೆ ಭೀ ಥೇ लेकिन ऐसा अनुभव करते थे कि नींद में नहीं है बल्कि हम तो जाग रहे हैं. और फिर उनकी थकावट भी दूर हो जाती थी क्योंकि अब आत्मा कमाई में जागृत होती है. ಬಾಬಾ ಹೇಳ್ತಾರೆ, ಭಲೆ ಅವರು ಮಲ್ಕೊಂಡಿರ್ತಾರೆ, ಆದರೆ ಅನುಭವ ಏನು ಮಾಡ್ತಾರೆ, ನಿದ್ದೆನಲ್ಲಿನೂ ಕೂಡ ಅವರು ಎಚ್ಚರ ಇರ್ತಾರೆ. ಎಚ್ಚರ ಇದ್ದಾರೆ ಅಂತಂದರೆ ಅವ್ರಿಗೆ ಥಕಾವಟ್ ದೂರ ಆಗಿಬಿಡ್ತದೆ. ಕ್ಯೋಂಕಿ ಆತ್ಮ ಕಮಾಯಿ ಮೇ ಜಾಗೃತ್ ಹೋತಿ ಹೇ. ಆತ್ಮ ಪರಮಧಾಮದಲ್ಲಿ ಇದೆ ಅಂತಂದರೆ ಗಳಿಕೆ ಆಗ್ತಿರ್ತದೆ, ಅದು ಜಾಗೃತ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ತೋ ಉಸೆ ಥಕಾವಟ್ ಭೀ ನಹಿ ಹೋತಿ, ಅವಾಗ ಸುಸ್ತಾಗೋದಿಲ್ಲ. ತೋ ಜೈಸೆ ಮಾ ಬಾಪ್ ನೆ ನೀಂದ್ ಕೋ ಯೋಗ ಮೇ ಬದಲಾ. ನಿದ್ದೆಯನ್ನು ಅವ್ರು ಏನು ಮಾಡಿದ್ರು, ಯೋಗಕ್ಕೆ ಪರಿವರ್ತನೆ ಮಾಡಿದರು ಅಂತ ಹೇಳ್ತಾರೆ ಬಾಬಾ. तो जैसे माँ बाप ने नींद को योग में बदला तो आप भी फर्स्ट ग्रेड के महारथियों को ऐसा ही फॉलो करना है. ನೀವು ಫಸ್ಟ್ ಡಿವಿಷನಲ್ಲಿ ಬರಬೇಕು ಅಂತಂದರೆ ನಿದ್ದೆಯನ್ನು ಏನು ಮಾಡಬೇಕು, ನಿದ್ದೆಯನ್ನು ಯೋಗಿ ಅಂತಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ನಿದ್ದೆ ಗೆಲ್ಲೋದಲ್ಲ, ನಿದ್ದೆ ಬಿಟ್ಟು ಎಚ್ಚರ ಕೂಡದಂತ ಹೇಳ್ತಿಲ್ಲ ಬಾಬಾ. ನಿದ್ದೆ ಮಾಡಿರಿ, ನಿದ್ದೆನಲ್ಲಿ ಏನಿರಬೇಕು, ಯೋಗ ಇರಬೇಕು. अब ऐसा अनुभव तो करते हो कि नींद कम होती जाती है. ಈ ಥರ ಅನುಭವ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ನಿದ್ದೆ ಕಡಿಮೆ ಆಗ್ತದೆ. ನಿದ್ದೆಯನ್ನು ಫೋರ್ಸೇಬಲಿ ನಿದ್ದೆ ಕಂಟ್ರೋಲ್ ಮಾಡೋದಲ್ಲ ಅಂತ ಅದನ್ನು ಹೇಳ್ತಿಲ್ಲ ಬಾಬಾ ಇಲ್ಲೇ. ನಿದ್ದೆನೇ ಯೋಗ ಆಗಬೇಕು. ಯಾವಾಗ ಹೆಚ್ಚೆಚ್ಚು ನಿದ್ದೆ ಯೋಗ ಆಗ್ತಾ ಹೋಗ್ತದೋ ನಿದ್ದೆ ಕಡಿಮೆ, ನಿದ್ದೆ ಮಾಡಬೇಕು ಅನ್ಸೋದಿಲ್ಲ, ನಿದ್ದೆ ಬೇಕು ಅನ್ಸೋದಿಲ್ಲ. ಯಾಕೆ, ಆತ್ಮ ಸುಸ್ತಾಗೋದಿಲ್ಲ. ನಿದ್ದೆ ಯಾವಾಗ ಬೇಕಾಗ್ತದೆ, ದೇಹ ಸುಸ್ತಾದಾಗ ನಿದ್ದೆ ಬೇಕಾಗಂಗಿಲ್ಲ. ಆತ್ಮ ಸುಸ್ತಾಯಿತು ಅಂದರೆ ನಿದ್ದೆ ಬೇಕಾಗ್ತದೆ ನಮಗೆ. ಯಾಕೆ, ಆತ್ಮ ಏನು ಬಯಸ್ತದೆ, ಭಿನ್ನ ಆಗೋದನ್ನು ಬಯಸ್ತದೆ. ಈ ದೇಹದಿಂದ ನಾನು ಯಾವಾಗ ಭಿನ್ನ ಆಗಲಿ ಅಂತ. ಆದ್ರೆ ಬಾಬಾ ಹೇಳ್ತಾರೆ, ನೀವೆಷ್ಟೆಷ್ಟು ನಿದ್ದೆಯನ್ನು ಯೋಗ ಅಂತ ಪರಿವರ್ತನೆ ಮಾಡ್ಕೊಳ್ತೀರೋ ಅವಾಗ ನಿದ್ದೆ ಕಡಿಮೆ ಆಗ್ತದೆ.
योग में बदला तो आप भी फर्स्ट ग्रेड में महारथियों को ऐसा ही फॉलो करना है। अब ऐसा अनुभव तो करते हो कि नींद कम होती जाती है, लेकिन ऐसी अवस्था बनानी है, इंಥ ಅವಸ್ಥೆ ಮಾಡಬೇಕು, नींद को योग में बदलो और फॉलो फादर करो, ನಿದ್ದೆಯನ್ನು ಯೋಗದಲ್ಲಿ ಪರಿವರ್ತನೆ ಮಾಡಿ, बाप दादान फॉलो ಮಾಡಿ, सारा दिन तो वे आपके समान ही साधारण थे ना। ಬ್ರಹ್ಮ ಬಾಬಾ ಇಡೀ ದಿವಸ ನಿಮ್ಮ ಥರನೇ ಸಾಧಾರಣವಾಗಿ ಇದ್ದರು, ಬಟ್ ಅಂದರ್ ಒಳಗೊಳಗಡೆ ಏನಿರ್ತಿತ್ತು, ಬಾಬಾ ನೆನಪಿರ್ತಿತ್ತು. ಬಾಬಾ ಹೇಳ್ತಾರೆ, सारा दिन तो वे आपके समान ही साधारण थे ना, वह है फर्स्ट ग्रेड की निशानी अष्टरत्नों में आने वाली की, ಅಷ್ಟರತ್ನದಲ್ಲಿ ಬರ್ತಕ್ಕಂಥ ನಿಶಾನೆ. दूसरे हैं ಸೌವಾಲೆ, ಅದು 8 ರತ್ನಗಳಾಯಿತು. ಇನ್ನು ಎರಡನೇದು 108 ಮಂದಿ ಇದೀವಲ್ಲ, सौवाले हैं, दूसरे हैं सौवाले और तीसरे हैं 16,108 में आने वाले. लेकिन यहाँ महारथी तो सभी हैं, घोड़े सवार कोई नहीं है, लेकिन फर्स्ट सेकेंड और थर्ड ನಂಬರ್ ಹೋತೆ ಹೇ. ನೋಡ್ರಿ, ಘೋಡೆ ಸವಾರ್ ಅಂದರೆ ಈ ಕಡೆಯಿಂದ ಇವು 16,000 ಈಚೆಗೆ घोड़े सवार. इसी प्रकार जैसे किसी ने कर्मेंद्रियों को ऑर्डर दिया और उसने वैसा ही किया तो मानो कि वह कर्मयोगी है, लेकिन जो सेकंड ग्रेड वाले होंगे तो उन्हें इसमें कभी कभी सफलता और कर्मयोगी की महसूसता आएगी और कभी कभी नहीं, और बाकी थर्ड ग्रेड वाले को तो तुम जान ही सकते हो. तो जब अपने फर्स्ट ग्रेड का बनना है तो पहले लिस्ट निकालो कि ज्ञान योग के कितने टाइटल्स हैं और आपने उनमें से कितने धारण किए, यह क्लास कराना. ಫಸ್ಟ್ ಡಿವಿಷನಲ್ಲಿ ಬರಬೇಕು ಅಂತಂದರೆ ಚೆಕ್ ಮಾಡಿಕೊಡ್ರಿ, ಮೇಲೆ ಏನೇನೋ ಟೈಟಲ್ ಹೇಳಿದರು, ಆ ಟೈಟಲ್ನಲ್ಲಿ ಎಲ್ಲ ಟೈಟಲ್ನಲ್ಲಿ ಸಂಪೂರ್ಣ ಇದ್ದೀವಾ, ಧಾರಣ ಮಾಡ್ಕೊಂಡಿದ್ದೀವಾ. ब्रह्मा कुमार व ब्रह्मा कुमारी का टाइटल तो सबको मिल गया, पर इसमें ही ಖುಷಿ न होना. ನಾವಂತೂ ಬ್ರಹ್ಮ ಕುಮಾರ್ ಇದ್ದೀವಿ ಅಂತ ಅದರಲ್ಲೇ ಖುಷಿ ಆಗಬೇಡಿ, ಬಲ್ಕಿ सब टाइटल्स को पूरा धारण करना है. ಎಲ್ಲ ಟೈಟಲ್ಗಳನ್ನು ಸಂಪೂರ್ಣವಾಗಿ ಧಾರಣೆ ಮಾಡಬೇಕು. ಅಚ್ಚಾ, ಓಂ ಶಾಂತಿ.